ಬರ್ಮಿಂಗ್ಹ್ಯಾಮ್ ಅಲ್ಲಿ ಇನ್ನೊಂದು ರೆಕಾರ್ಡ್ ಏನ್ ಗೊತ್ತಾ? ಇಂಡಿಯಾ ಗೆದ್ದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಹೇಳಿದೆ. ಅಣ್ಣ, ಇಲ್ಲಿ ಯಾವುದೇ ಏಷ್ಯನ್ ಕಂಟ್ರಿ ಒಂದೇ ಒಂದು ಮ್ಯಾಚ್ ನ ಗೆದ್ದಿಲ್ಲ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಇಂಡಿಯಾ. ಹಾಗಾಗಿ ಏಷಿಯನ್ಸ್ ಈ ವೆನ್ಯೂಲಿ ಪರ್ಫಾರ್ಮ್ ಮಾಡಿ ಟೆಸ್ಟ್ ಮ್ಯಾಚ್ ನ ಗೆದ್ದಿರೋ ಅನ್ನೋ ಒಂದು ರೆಕಾರ್ಡ್ ಇಲ್ವೇ ಇಲ್ಲ. ಹಾಗಾಗಿ ಇಂಡಿಯಾಗೆ ಇದಕ್ಕಿಂತ ಸುವರ್ಣ ಅವಕಾಶ ಇಲ್ಲ. ಫಸ್ಟ್ ಟೀಮ್ ಫ್ರಮ್ ಏಷ್ಯಾ ಟು ವಿನ್ ಟೆಸ್ಟ್ ಮ್ಯಾಚ್ ಇನ್ ಬರ್ಮಿಂಗ್ಹ್ಯಾಮ್, ಆ ಒಂದು ದಾಖಲೆ ಮಾಡ್ಬೋದು ಟೀಮ್ ಇಂಡಿಯಾ ಇಂಗ್ಲೆಂಡ್ ನ ಬೀಟ್ ಮಾಡಿದ್ರೆ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ, ಅಂದ್ರೆ ನಾಳೆ ಶುರುವಾಗ್ತಾ ಇರುವಂತ ಟೆಸ್ಟ್ ಮ್ಯಾಚ್ ಅಲ್ಲಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಚರ್ಚೆ ನಡೀತಾ ಇರೋದು ಇಡೀ ಕ್ರಿಕೆಟ್ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಏನು ಅಂದ್ರೆ, ಇಂಡಿಯಾದು ಪ್ಲೇಯಿಂಗ್ 11 ಏನು, ಬುಮ್ರಾ ಆಡ್ತಾರ ಇಲ್ವೋ ಅಂತ. ನಿನ್ನೆ ಟೀಮ್ ಇಂಡಿಯಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಅಂಡ್ ಆ ನೆಟ್ಸ್ ಅಲ್ಲಿ ಸಿಕ್ಕಿರುವಂತ ಕ್ಲೂ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಜಸ್ಪ್ರೀತ್ ಬುಮ್ರಾ ಅವರು ನೆಟ್ಸ್ ಅಲ್ಲಿ ಬೌಲಿಂಗ್ ಮಾಡಿಲ್ಲ. ಎಂಟೈರ್ ನೆಟ್ ಸೆಷನ್ ಅವ್ರು ಅಟೆಂಡ್ ಮಾಡಿದ್ರು ಕೂಡ ಅವ್ರು ಬೌಲಿಂಗ್ ಮಾಡಲಿಲ್ಲ. ಗಂಭೀರ್ ಜೊತೆ ಗಂಭೀರವಾದ ಚರ್ಚೆ ನಡೆಸ್ತಾ ಇದ್ರು ಅಂತ ಮಾಹಿತಿ ಬಂದಿರೋದು. ಹಾಗಾಗಿ 99.99% ಜಸ್ಪ್ರೀತ್ ಬುಮ್ರಾ ನಾಳಿನ ಮ್ಯಾಚ್ ಅಲ್ಲಿ ಕೂತ್ಕೋಬಹುದು, ಅಂದ್ರೆ ರೆಸ್ಟ್ ಆಗ್ಬೋದು. ಕಾರಣ ಏನು ಅಂದ್ರೆ, ಫಸ್ಟ್ ಟೆಸ್ಟ್ ಅಲ್ಲಿ 43.4 ಓವರ್ ಹಾಕ್ಬಿಡ್ಯಾರ ಈ ವ್ಯಕ್ತಿ. ನಿಮ್ಗೆ ಗೊತ್ತಲ್ಲ, ಇವರು ಪ್ರೆಷಿಯಸ್ ಡೈಮಂಡ್. ಹಾಗಾಗಿ ಇವ್ರನ್ನ ನಾವು ಪ್ರಿಸರ್ವ್ ಮಾಡ್ಕೋಬೇಕು. ಆಮೇಲೆ ಈ ಸೀರೀಸ್ ಶುರುವಾಗಕ್ಕೆ ಮುಂಚೆನೆ ಹೇಳ್ಬಿಟ್ಟಿದ್ರು ಅವ್ರು 3 ಟೆಸ್ಟ್ ಆಡೋದು ಅಂತ. ಯಾವ ಟೆಸ್ಟ್ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಒಂದು ಟೆಸ್ಟ್ ಆದ್ಮೇಲೆ ಆಬ್ವಿಯಸ್ಲಿ ಇಟ್ ಈಸ್ ಬೆಟರ್ ಒಂದು ರೆಸ್ಟ್ ಕೊಟ್ಬಿಟ್ರೆ ನಾಳೆ ಟೆಸ್ಟ್ ಅಲ್ಲಿ ಲಾರ್ಡ್ಸ್ ಅಲ್ಲಿ ಮತ್ತೊಮ್ಮೆ ಆಡ್ಬೋದು, ಮಧ್ಯಕ್ಕೆ ಒಂದು ಬ್ರೇಕ್ ತಗೊಂಡು ತಿರ್ಗಾ ಲಾಸ್ಟ್ ಟೆಸ್ಟ್ ಅಲ್ಲಿ ಬರ್ಬೋದು. ಆ ಒಂದು ಕಾಲ್ನ ತಗೋಬಹುದು ಟೀಮ್ ಇಂಡಿಯಾ ಅಂತ ಅನ್ಸ್ತಾ ಇದೆ.